ರಾಸಲೀಲೆ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಅಮಾನತಿನಲ್ಲಿ ಇರುವಂತಹ ರಾಮಚಂದ್ರ ರಾವ್ಗೆ ಶುರುವಾಯಿತು ತನಿಖಾ ಸಂಕಷ್ಟ. ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಡಿಜಿಪಿ ಹಿತೇಂದ್ರ ಸಮಿತಿ ಕೊಟ್ಟ ವರದಿ ಆಧರಿಸಿ ಇಲಾಖಾ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ರಾಮಚಂದ್ರ ವಿರುದ್ಧದ ವಿಡಿಯೋ ನಕಲಿಯಲ್ಲ, ಅದು ಅಸಲಿ ಅನ್ನುವಂಥದ್ದು ಬಯಲಾಗಿದೆ. ಅಸಲೀಲೆ ಪ್ರಕರಣದಲ್ಲಿ ಅಮಾನತಿನಲ್ಲಿರೋ ರಾಮಚಂದ್ರ ರಾವ್ಗೆ ಶುರುವಾಗಿದೆ ಮತ್ತಷ್ಟು ಸಂಕಷ್ಟ. ಎಡಿಜಿಪಿ ಹಿತೇಂದ್ರ ಸಮಿತಿ ಕೊಟ್ಟಂತ ವರದಿ ಆಧರಿಸಿ ಇಲಾಖಾ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಡಿಜಿಪಿ ವಿರುದ್ಧದ ವಿಡಿಯೋ ನಕಲಿಯಲ್ಲ, ಅಸಲಿ ಅಂತ ಈಗಾಗಲೇ ವರದಿ ಬಂದಿದೆ. ರಾಮಚಂದ್ರ ವಿರುದ್ಧದ ವಿಡಿಯೋ ಕುರಿತಾಗಿ ಬಹುಸ್ಪಷ್ಟವಾದಂತಹ ಮಾಹಿತಿಗಳು ಅಥವಾ ಅವರ ವರದಿ, ಆ ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳು ಇವೆಲ್ಲವನ್ನು ನೋಡಿದಾಗ ರಾಮಚಂದ್ರ ರಾವ್ಗೆ ಅಂದರೆ ಅದೊಂದು ಫೇಕ್ ವಿಡಿಯೋ, ಎಐ ಬಳಸಿ ಕೃತಕವಾಗಿ ಸೃಷ್ಟಿ ಮಾಡಿರುವಂಥ ವಿಡಿಯೋ ಅಂತೆಲ್ಲ ಹೇಳ್ಕೊತಾ ಇದ್ರಲ್ಲ, ಆ ವಿಡಿಯೋ ಜಗಜ್ಜಾಹೀರಾದ ನಂತರ. ಆದರೆ ಇದೀಗ ಆ ವಿಡಿಯೋ ನಕಲಿಯಲ್ಲ ಅಸಲಿ ಅನ್ನುವಂಥದ್ದು ವರದಿ ಜಗಜ್ಜಾಹೀರುಗೊಳಿಸಿದೆ. ಹಾಗಾಗಿ ಡಿಜಿಪಿ ರಾಮಚಂದ್ರ ರಾವ್ಗೆ ಇದು ಬಹುದೊಡ್ಡ ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಐಜಿಪಿ ಆಗಿದ್ದಾಗ ರಾಸಲೀಲೆ ಎಂದು ವರದಿಯಾಗಿತ್ತು. 2016-17ರಲ್ಲಿ ಬೆಳಗಾವಿ ಕಚೇರಿಯಲ್ಲಿ ನಡೆದಿದ್ದಂತಹ ರಾಸಲೀಲೆ ಪ್ರಕರಣ ಇದು. 100 ಪುಟಗಳ ವರದಿಯನ್ನ ಏನು ಹಿತೇಂದ್ರ ಸಮಿತಿ ಸಲ್ಲಿಕೆ ಮಾಡಿದೆ. ಆ 100 ಪುಟಗಳ ವರದಿಯಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ರಾಸಲೀಲೆ ವಿಡಿಯೋ ಎಐ ವಿಡಿಯೋ ಅಂತ ರಾಮಚಂದ್ರ ರಾವ್ ಈ ಮೊದಲು ಹೇಳ್ಕೊಂಡಿದ್ರು. ಅವರ ಕುರಿತಾದಂತಹ ವಿಡಿಯೋ ಹೊರಬಿದ್ದ ನಂತರ ರಾಮಚಂದ್ರ ವಿಡಿಯೋ ಅಸಲಿ ಅಂತ ವರದಿ ಸಲ್ಲಿಕೆಯಾಗಿದೆ. ತನಿಖೆಯಲ್ಲಿ ವಿಡಿಯೋ ಮೂಲವನ್ನ ವಿಚಾರಣಾ ಸಮಿತಿ ಪತ್ತೆ ಹಚ್ಚಿದೆ. ಪ್ರಮುಖವಾಗಿ ರಾಮಚಂದ್ರ ರಾವ್ ವಿಡಿಯೋ ಅಸಲಿ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಕಚೇರಿ ಸಿಬ್ಬಂದಿಯ ಹೇಳಿಕೆಯನ್ನ ಈಗಾಗಲೇ ವಿಚಾರಣಾ ಸಮಿತಿಯೂ ಕೂಡ ದಾಖಲಿಸಿದೆ. ಇದು ಮತ್ತಷ್ಟು ಸಂಕಷ್ಟವನ್ನ ಡಿಜಿಪಿ ರಾಮಚಂದ್ರ ರಾವ್ಗೆ ತಂದೊಡ್ಡುವ ಎಲ್ಲ ಸಾಧ್ಯತೆಗಳಿದೆ. ಡಿಜಿಪಿ ರಾಮಚಂದ್ರ ರಾವ್ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸಿದ್ದ ವಿಡಿಯೋ ವೈರಲ್ ಆಗಿತ್ತು. ನಕಲಿ ಅಲ್ಲ, ಅದು ಅಸಲಿ ಅಂತ ಇದೀಗ ವರದಿ ಸಲ್ಲಿಕೆ ಮಾಡಲಾಗಿದ್ದು, ವರದಿಯಲ್ಲಿರುವ ಮಹಿಳೆಯರ ಮಾಹಿತಿ, ಸಿಬ್ಬಂದಿಗಳು ಕೊಟ್ಟಂತಹ ಮಾಹಿತಿ ಇವೆಲ್ಲವನ್ನು ನೋಡಿದಾಗ ಡಿಜಿಪಿಗೆ ತನಿಖಾ ಸಂಕಷ್ಟ ಶುರುವಾಗುವುದಂತೂ ಗ್ಯಾರಂಟಿ. ಪರಿಶೀಲನೆಯಲ್ಲಿ ಈ ವಿಡಿಯೋಗಳು ಡೀಪ್ ಫೇಕ್ ಅಥವಾ ಎಐ ಸೃಷ್ಟಿಯಲ್ಲ, ವಿಡಿಯೋಗಳಲ್ಲಿನ ಯಾವುದೇ ದೃಶ್ಯಾವಳಿಯನ್ನು ತಿರುಚಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಥ್ ಅವರಿಂದ. ಅಶ್ವಥ್, ಒಂದು ಕಡೆ ರಾಮಚಂದ್ರ ರಾವ್ ಮಹಿಳೆಯರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಂತಹ ವಿಡಿಯೋಗಳು, ಈಗ ಅದು ಪ್ರಮುಖವಾಗಿ ಎಐ ಬಳಕೆ ಅಲ್ಲ, ಅದೆಲ್ಲವೂ ಕೂಡ ಅಸಲಿ ಅನ್ನುವಂಥದ್ದು ಜಗಜ್ಜಾಹೀರಾಗ್ತಾ ಇದೆ. ಈ ಸಂಬಂಧ ಈಗಾಗಲೇ ಸಲ್ಲಿಸಲಾಗಿರುವಂತಹ ವರದಿ, 100 ಪುಟಗಳ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಹೈಲೈಟ್ಸ್ ಏನು ಅಂತ? ವಸಂತ್, ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಯಾವ್ದಾದ್ರು ಇದೆ ಅಂತಂದ್ರೆ ಅದು ರಾಮಚಂದ್ರ ರಾವ್ ಅವರ ಪ್ರಕರಣ. ಈಗಾಗಲೇ ಡಿಜಿಪಿ ಆಗಿದ್ದಂತಹ ರಾಮಚಂದ್ರ ರಾವ್ ಅವರ ಪ್ರಕರಣ ಜಗಜ್ಜಾಹೀರ ಆಗಿದ್ದಂಥದ್ದು. ಅಂದ್ರೆ ಇಲಾಖೆಯಲ್ಲೇ ಇದ್ಕೊಂಡು ತನ್ನ ಕಚೇರಿಯಲ್ಲೇ ಮಹಿಳೆಯರ ಜೊತೆ ಅಶ್ಲೀಲವಾಗಿ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದಂತಹ ರಾಮಚಂದ್ರ ಅವರ ವಿರುದ್ಧ ಈಗಾಗಲೇ ಸರ್ಕಾರ ಅವರನ್ನ ಅಮಾನತು ಮಾಡುವಂತಹ ಆ ಒಂದು ಪ್ರಕ್ರಿಯೆಯಲ್ಲಿ ಈಗ ಒಂದು ಹಂತದಲ್ಲಿ ಸಕ್ಸಸ್ ಆಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಇವರ ಮೇಲೆ ಮತ್ತಷ್ಟು ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಅದಕ್ಕೆ ಕಾರಣ ಈಗಾಗಲೇ ರಾಮಚಂದ್ರ ರಾವ್ ಅವರು ಒಂದಷ್ಟು ಆ ವಿಡಿಯೋಗಳು ಏನೆಲ್ಲ ಹರಿದಾಡಿತ್ತಲ್ಲ, ಆ ವಿಡಿಯೋಗಳೆಲ್ಲ ಎಐ ವಿಡಿಯೋಗಳು ಅನ್ನೋ ಒಂದು ಅರ್ಥದಲ್ಲಿ ಅದನ್ನ ಪೋರ್ಟ್ರೇ ಮಾಡ್ಲಿಕ್ಕೆ ಹೋಗಿದ್ರು. ಆದ್ರೆ ಈಗ ಅದಕ್ಕೆ ಸರ್ಕಾರ ಅವರಿಗೆ ಒಂದು ತಕ್ಕ ಪಾಠವನ್ನ ಕಲಿಸಲೇಬೇಕು ಅಂತ ಹೇಳಿ ಒಂದು ತನಿಖಾ ಸಂಸ್ಥೆಯನ್ನ ಅವರು ಸರ್ಕಾರ ಮಾಡಿದ್ರು. ಎಡಿಜಿಪಿ ಹಿತೇಂದ್ರ ಅವರ ಸಮಿತಿಯನ್ನು ಕೂಡ ಮಾಡಲಾಗಿತ್ತು. ಅವರ ಒಂದು ನೇತೃತ್ವದ ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಈಗ ಎಡಿಜಿಪಿ ಹಿತೇಂದ್ರ ಅವರು ಕೊಟ್ಟಂತಹ ವರದಿ ಏನಿದೆಯಲ್ಲ, ಆ ವರದಿ ಈಗ ರಾಮಚಂದ್ರ ರಾವ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಎಡಿಜಿಪಿ ಹಿತೇಂದ್ರ ಅವರು ಕೊಟ್ಟಂತಹ ವರದಿಯಲ್ಲಿ ಅದು ಎಐ ವಿಡಿಯೋಗಳಲ್ಲ, ಅವು ಎಲ್ಲ ಅಂದ್ರೆ ರಿಯಲ್ ವಿಡಿಯೋಗಳು ಅನ್ನೋ ಒಂದು ಅರ್ಥದಲ್ಲಿ ಈಗ ರಿಪೋರ್ಟ್ ಕೂಡ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಆ ಒಂದು ರಿಪೋರ್ಟ್ ಈಗ
ಅಂದ್ರೆ ರಾಮಚಂದ್ರ ರಾವ್ ಅವರಿಗೆ ಮತ್ತಷ್ಟು ಸಂಕಷ್ಟ ಕೂಡ ಅಂದ್ರೆ ಅವರ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಜೊತೆಗೆ ಏನಂತಂದ್ರೆ ಈ ರಾಸಲೀಲೆ ವಿಡಿಯೋಗಳು ವೈರಲ್ ಆದಂತಹ ಸಂದರ್ಭದಲ್ಲಿ ಅವರು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅಂದ್ರೆ ಇದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಸುಖಾಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಅದನ್ನ ಬಿಂಬಿಸ್ಲಿಕ್ಕೆ ಹೋಗಿದ್ದು. ಆದ್ರೆ ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿತ್ತು. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲೇ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ಈ ರೀತಿಯಾಗಿ ವರ್ತನೆಯನ್ನು ಮಾಡಿದ್ರೆ ಇನ್ನ ಕೆಳ ಹಂತದ ಅಧಿಕಾರಿಗಳು ಯಾವ ರೀತಿಯಾಗಿರ್ತಾರೆ, ಜೊತೆಗೆ ಸಾಮಾಜಿಕ ಕಳಕಳೆಯನ್ನ ಇಟ್ಕೊಂಡಿರುವಂತಹ ಅಧಿಕಾರಿಗಳಿಗೆ ಮುಂದೆ ಹೇಗೆ ಅನ್ನೋದ್ರ ಬಗ್ಗೆ ಸರ್ಕಾರವು ಕೂಡ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆಯನ್ನು ಕೂಡ ಮಾಡಿತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪಿತಸ್ಥಿದ್ರು ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋ ಒಂದು ಅರ್ಥದಲ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಈಗ ಸದ್ಯಕ್ಕೆ ಹಿತೇಂದ್ರ ಅವರ ವರದಿ ಏನಿದೆಯಲ್ಲ, ಈ ಹಿತೇಂದ್ರ ಅವರ ವರದಿ ಈಗ ರಾಮಚಂದ್ರ ರಾವ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಒಂದು ಸಾಧ್ಯತೆ ಇರಬಹುದು. ಜೊತೆಗೆ ಏನಂತಂದ್ರೆ ಇವರ ಮೇಲೆ, ರಾಮಚಂದ್ರ ರಾವ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂತಹದ್ದು. ಅಂದ್ರೆ ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ರಾಮಚಂದ್ರ ರಾವ್ ಅವರ ಕೈವಾಡ ಇದೆ ಅನ್ನೋ ಒಂದು ಅರ್ಥದಲ್ಲೂ ಕೂಡ ಸಾಕಷ್ಟು ಬಿಂಬಿತವಾಗಿತ್ತು. ಜೊತೆಗೆ ಇಲಾಖೆಯಲ್ಲೇ ಇದ್ಕೊಂಡು ಇವರು ಈ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಒಂದು ಅಂದ್ರೆ ಬ್ಯಾಡ್ ಎಲಿಮೆಂಟ್ಸ್ ಗಳನ್ನೇ ಜಾಸ್ತಿ ಮಾಡ್ಕೊಂಡ್ ಬಂದಿರೋದು ಅಂತ ಹೇಳಿ ಅದು ಕೂಡ ಒಂದಷ್ಟು ಮಾಹಿತಿ ಈಗ ಬಂದಿರುವಂತಹದ್ದು. ವಸಂತ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.